ಬಿಡದಿಯ ಬರಡು ಭೂಮಿಯಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಈ ಬರಡು ಭೂಮಿಯಲ್ಲಿ ಆ ಹಚ್ಚ ಹಸಿರಾಗಿ ಸೌತೆಕಾಯಿ ಬೆಳೀತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡಬಹುದು. ಸೊ ಈಗ ಎಲೆಗಳನ್ನ ಕೀಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರೈತರು. ಮಾತಾಡಿಸ್ತಾ ಹೋಗೋಣ. ಏನ್ ಸರ್, ಬರಡು ಭೂಮಿಯಲ್ಲಿ ಏನೇನೋ ಮಾಡ್ತಿದ್ದೀರಲ್ಲ? ಸರ್, ಬಡಭೂಮಿಲಿ ಸೋಸೋ ಗಿಡ ಬೆಳೆಯಕಾಯ್ತದ, ಬದ್ನೆ ಗಿಡ ಬೆಳೆಯಕಾಯ್ತದ, ಹೀರೆ ಗಿಡ ಬೆಳೆಯಕಾಯ್ತದ, ಕುಂಬಳ ಗಿಡ ಬೆಳೆಯಕಾಯ್ತದ, ಎಲ್ಲಾ ತರಕಾರಿನೂ ಬೆಳಿತೀವಿ ನಾವು. ಇಂತ ತರಕಾರಿ ಇಲ್ಲ ಅನ್ನಂಗಿಲ್ಲ. ಹೂವು ತವಿಂದ ಕನಕಾಂಬ್ರ, ಇವು ಎಂತೆವು, ಆಮೇಲೆ ಮಲ್ಲಿಗೆ ಹೂವ ಎಲ್ಲ ಬೆಳಿತೀವಿ. ಆಮೇಲೆ ಇಲ್ಲಿ ಕಬ್ಬು ಬೆಳಿತೀವಿ. ಆಮೇಲೆ ಬಾಳೆ ಗಿಡ ಬೆಳಿತೀವಿ. ನೋಡಿ ಅಲ್ಲಿ ನೋಡಿ ಬದ್ನೆ ಗಿಡ, ಎಂತೆ ಬದ್ನೆ ಗಿಡ, ವರ್ಷದ ಬದ್ನೆ ಗಿಡ. ಬದ್ನೆ ಗಿಡ ಆ ಕಡೆ ನೋಡಿ, ಬದ್ನೆ ಗಿಡ ಆ ಕಡೆ ಎಲ್ಲ ಬದ್ನೆ ಗಿಡ. ಇಂತ ತರಕಾರಿ ಇಲ್ಲ ಅನ್ನೋಂಗಿಲ್ಲ. ಆಮೇಲೆ ಇಲ್ಲಿ ರೇಷ್ಮೆ, ಎಚ್ಚೆತ್ತವಾಗಿ ರೇಷ್ಮೆ. ರೇಷ್ಮೆ ಅಂದ್ರೆ ಒಂದ್ ತಿಂಗಳಿಗೆ 35 ಕೋಟಿ ಟರ್ನ್ ಓವರ್ ಆಯ್ತದೆ. ಒಂದು ತಿಂಗಳಿಗೆ 35 ಕೋಟಿ. ಆಮೇಲೆ ತಂಗಿದೆ 3.5 ಲಕ್ಷ. ಇಡೀ ಕಂಚನಹಳ್ಳಿ ಬೈರಮಳ, ನಾನು ಕಂಚನಹಳ್ಳಿ ಭೂ ವಿಸ್ತಾರ ಸಂಘದ ನಿರ್ದೇಶಕ. ಇಡೀ ಕಂಚನಹಳ್ಳಿ ಬೈರಮಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ಲಕ್ಷ ತೆಂಗಿನ ಮರ ಇದೆ. 4 ಲಕ್ಷ. 3 ಲಕ್ಷ ಅಡಿಕೆ ಮರ ಇದೆ. ಪಪ್ಪಾಯಿ ಇದೆ. ಪಪ್ಪಾಯಿ ಅಂದ್ರೆ ಗೊತ್ತಾ ಇಲ್ಲ? ಆಮೇಲೆ ಚೀಪೆ ಗಿಡ ಇದೆ. ಇಂಥದ್ ಬೆಳಿತಾಳೆ ಅನ್ನಂಗಿಲ್ಲ ಸರ್. ಇದು ಕಂಚನಹಳ್ಳಿ ಬೈರಮಳ ಗ್ರಾಮ ಪಂಚಾಯತ್ 95% ನೀರಾವರಿ. ಇತ್ ಕಡೆ ಶಿವಣ್ಣಮುಖಿ, ಈ ಕಡೆ ಅರ್ಕಾವತಿ, ಎಲ್ಲ ನೀರಾವರಿಯಿಂದ ತುಂಬಿಸಿದೆ. ಅದಲ್ದ್ರೆ ಬೋರು, ಇವಾಗ ನೋಡಿ ನನ್ನ ಬೋರು ಇಲ್ಲಿ ಬೋರ್ ಇದೆ. 150 ಅಡಿ ಅಷ್ಟೇ. 150 ಅಡಿಗೆ 10 ಹಚ್ಚುದ್ ಮೋಟರ್ ಹಾಕಿದೀನಿ. ಚಾನಲ್ ಬಂದಂಗ್ ಬರ್ತದ ನೀರು. ಒಟ್ಟೆ ನಮಗೆ ಇಂಥ ಖುಷಿ ಜೀವಮಾನದಲ್ಲಿ ಎಲ್ಲೂ ಸಿಗಲ್ಲ. ಲೆಕ್ಕ ಹಾಕೊಳ್ಳಿ, ನಮ್ದು 2 ಎಕರೆ ಜಮೀನ್ ಇದೆ. 2 ಎಕರೆಲಿ ನೀವು ನಿಮಗೆ 4 ಕೋಟಿ ಬರುತ್ತಂಗಿದ್ರೆ? ಅಯ್ಯೋ ಸ್ವಾಮಿ, 20 ಲಕ್ಷ ಬೆಳ್ಸದ್ ಇಲ್ಲಿ. 1 ಕುಂಟೆ 20 ಲಕ್ಷ. ಇಲ್ಲಿ ನನ್ ಈ ಜಮೀನಿಗೆ 1 ಕುಂಟೆ 20 ಲಕ್ಷ ಕೇಳಿದ್ರು. ಏನವ? ನಮ್ ಕೋಟಿ ಬೇಡ ಸ್ವಾಮಿ, ಗೈಕೊ ತಿನ್ನಕ್ ಬಿಡ್ರಿ ಭೂಮಿನ. ತಗೊಳ್ಳಿ, ಆ ಕಡೆ ಇಟ್ಕೊಳ್ಳಿ. ಅಲ್ಲ ಕೈಯಾಗಲ್ಲ, ಬೇಡ, ಕೈಯಾಗಲ್ಲ ಸ್ವಾಮಿ ನಮ್ಗೆ. ಅಲ್ಲ 4 ಕೋಟಿ ಬೇಡ ನಿಮಗೆ? ನಮ್ 4 ಕೋಟಿನೂ ಬೇಡ, ಏನು ಬೇಡ. ನಮ್ ಭೂಮಿ ಹೇಳ್ರಿ. ನಮ್ಗ್ 4 ಕೋಟಿ ಅಲ್ಲ, ಅವ್ರು 10 ಕೋಟಿ ಕೊಂತೀನಿ ಅಂದ್ರು ಬೇಡ. ಇದೇ ಜಮೀನು ಇದೇ ಜಾಗದಲ್ಲಿ KIDB ಅಕ್ವೈರ್ ಆಗೋಯ್ತು. ಇದೇ DK ಶಿವಕುಮಾರ್ 1000 ಎಕರೆ ಅಕ್ವೈರ್ ಆಗೋಯ್ತು, 1000 ಎಕರೆ ಅಕ್ವೈರ್ ಆಯ್ತು ಅಂತ ಹೇಳಿದ್ರು. ನಾವ್ ಹೇಳ್ದು, ಸ್ವಾಮಿ 1000 ಎಕರೆ ಅಕ್ವೈರ್ ಆಗಿದ್ದಲ್ಲ, 912 ಎಕರೆ ಅಕ್ವೈರ್ ಆಗೋಯ್ತು. ಯಾರ್ದು ಗೊತ್ತಾ? ಅದು SBI ಗ್ರೂಪ್ ತಿಮ್ಮೇಗೌಡರು ಅಂತ ಉದ್ಯಮಿ. ಅವರು ದೊಡ್ಡ ಉದ್ಯಮಿ. ಇಲ್ಲಿ ಪಕ್ಕ ಎರಳ್ಳಿ ಅಂತ ಅವ್ರು ಉದ್ಯಮಿ. ಅವರು ಸಾಲ ಮಾಡ್ಕೊಂಡಿದ್ರು ಗೌರ್ಮೆಂಟ್ಗೆ, ಸರ್ಕಾರಕ್ಕೆ. ಆ ದುಡ್ಡು ಕೊಟ್ಟಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಅಕ್ವೈರ್ ಮಾಡ್ಕೊಂಡ್ರು. 800 ಎಕರೆ ಅಕ್ವೈರ್ ಆಯ್ತು. ಆದ್ರೆ ನಮ್ದು 3 ಎಕರೆ ಅಕ್ವೈರ್ ಆಯ್ತು. ನಾವು ಗಲಾಟೆ ಮಾಡ್ದೋ, ಬಿಡ್ತೀವಿ ಅಂದ್ರೆ ಬಿಡ್ದೇ ಹೋದ್ರು. ಅವ್ರು ಯಾವಾಗೂ 1000 ಎಕರೆ ಅಕ್ವೈರ್ ಆಯ್ತು, ರೈತರ ಕೇಳಲ್ಲ ಅಂತ ಇದೇ ಪದೇ ಇದೇ ನಮ್ಮ ಹಾಲಿ MLA ಬಾಲಕೃಷ್ಣ ಅವರು ಮತ್ತೆ DK ಶಿವಕುಮಾರ್ ಒತ್ತಿ ಹೇಳ್ತಾರೆ. ಅವ್ರು ಏನ್ ಗೊತ್ತಾ ಸರ್, ಜನಗಳ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಅವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅವ್ರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋ ಗಂಟ 1-2 ವರ್ಷ ಇರುವಾಗ ನಾವು ದುಡ್ಡು ಮಾಡ್ಕೊಬಿಟ್ಟು ರೈತರೆಲ್ಲ ನಾವು ಹೋಗ್ಲಿ, ನಾವು ನಮ್ ಜನ ಖುಷಿಯಾಗಿದ್ರು, ನಿಮ್ ಕೊಡಿರೋ ಜನ ಖುಷಿಯಾಗಿದ್ರು ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ರೈತರನ್ನ ಹಾಳು ಮಾಡಿ ಅವ್ರ ದೇವ ಮೇಲೆ ಕುಂತ್ಕೋಬೇಕು ಅಂತ ಅವ್ರೆ. ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾವು ಅಲ್ಲಿಗೆ 471 ದಿನ ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಪ್ರಿಲಿಮಿನರಿ ನೋಟಿಸು 13/12/2025 ಸ್ಟಾರ್ಟ್ ಮಾಡಿದ್ರು ಅಕ್ವೈರ್ ಮಾಡಕ್ಕೆ. 9600 ಎಕರೆ. 9600 ಎಕರೆ 2750 ಎಕರೆ ಗೋಮಾಳ. ಆ ಗೋಮಾಳ ಎಲ್ಲ ಈಗ ಮುಂಡಾಕ್ಸ್ಬಿಟ್ಟವ್ರೆ. ಆ ಗೋಮಾಳ ಬೇಕಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವರು ಇಡೀ ಜನ ಏನಾಗ್ಲಿ ಎತ್ತನಾಗ್ಲಿ ಇದೆ ಅವ್ರೆ. ಇಲ್ಲೇನ್ ಗೊತ್ತಾ ಸರ್, 90% ಜನ 5 ಕುಂಟೆ 10 ಕುಂಟೆ, ಅರ್ಧ ಎಕರೆ, 1 ಎಕರೆ 2 ಎಕರೆ ಇರೋರೆ ಮ್ಯಾಕ್ಸಿಮಮ್ ಇರೋರು. ಒಂದು 20% 10 ಎಕರೆ 20 ಎಕರೆ 30 ಎಕರೆ 40 ಎಕರೆ ಇರೋರು ಅವ್ರು ಅಕ್ವೈರ್ ಆಗ್ಲಿ. ಯಾಕೆ ಅಕ್ವೈರ್ ಆಗ್ಲಿ ಅಂತ ಹೇಳ್ತಾರೆ ಗೊತ್ತಾ? ಒಂದೇ ತಾವು ಜಮೀನ್ ಸಿಗ್ತದೆ, ಎಲ್ಲ ಮೂಲೆಯಲ್ಲಿ ಮುಟ್ಕಲ್ಲಿ ತೆಗೆದ್ಬಿಟ್ಟವ್ರೆ. ರಿಯಲ್ ಎಸ್ಟೇಟ್ನವ್ರು ಅವರು. ಯಾರು ಅಕ್ವೈರ್ ಆಗ್ಲಿ ಅಂತ ಇರೋರು ರಿಯಲ್ ರೈತರಲ್ಲ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋರು ಅವರು. ಅದಕ್ಕೆ ಇವೆಲ್ಲ ಮೂಲೆ ಮುಟ್ಲೆ ಇರೋದೆಲ್ಲ ಅಕ್ವೈರ್ ಆಗಿ ಹೊಂಟೋಗ್ಬಿಡ್ಲಿ, ನಮ್ಗೆ ಒಳ್ಳೆ ಜಾಗ ಕೊಡ್ತಾರೆ ಅಂತ ಅವ್ರು ಫೈಟ್ ಮಾಡ್ತಾವ್ರೆ. ಅವ್ರಿಗೆ ಇವರು ಸರ್ಕಾರ ಸ್ಪಂದಿಸ್ತಾರೆ. ಸರ್ಕಾರ ಅಂದ್ರೆ ಚೀಫ್ ಮಿನಿಸ್ಟರ್ ಮತ್ತೆ ಹಾಲಿ MLA ಬಾಲಕೃಷ್ಣ ಅವರು ಅವ್ರಿಗೆ ಸ್ಪಂದಿಸ್ತವ್ರಿಗೆ ಅವ್ರು ಸಪೋರ್ಟ್ ಮಾಡಿ ಸುಸ್ವಾಗತ ಮಾಡ್ತಾವ್ರೆ. ಇದೇ ನಾವು 4000-5000 ಜನ DC ಆಫೀಸ್ಗೆ ಅರ್ಜಿ ಕೊಡಕ್ ಹೋದ್ರೆ 30 ಜನ ಅಕ್ವೈರ್ ಆಗ್ಲಿ ಅನ್ನೋ ಸುಸ್ವಾಗತ ಮಾಡ್ತಾರೆ. ಇದೇ 3000-4000 ಜನ ಸೇರಿ ಇದು ಕೂಡ ಮನವಿ ಕೊಡಕ್ ಹೋದಾಗ 144 ಸೆಕ್ಷನ್ ಮಾಡಿ ನಮ್ಮ ಮೇಲೆ ಕೇಸ್ ಎಲ್ಲ ಬುಕ್ ಮಾಡವ್ರೆ.
ಇದು ನಡೀತಾ ಇರೋದು. ಅದಕ್ಕೋಸ್ಕರ ನಾವು ಕೇಸ್ ಬುಕ್ ಮಾಡ್ಲಿ, ಹೊಡೆದಾಕ್ಲಿ, ಲಾಠಿ ಚಾರ್ಜ್ ಮಾಡ್ಲಿ, ಗೋಲಿಬಾರ್ ಮಾಡ್ಲಿ, ನಮ್ ಜಮೀನ್ ನಮ್ಮ ಹಕ್ಕು. ನಾವ್ ಯಾವ್ದೇ ಕಾರಣಕ್ಕೂ ಅವ್ರು ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಜಮೀನ್ ಕೊಡಲ್ಲ. ಡನ್. ವೀಕ್ಷಕರೇ, ಇದು ಆಕ್ರೋಶ. ಬನ್ನಿ ಹೆಣ್ಮಕ್ಳನ್ನ ಮಾತಾಡ್ಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗಿ. ಓಕೆ. ಮೇಡಮ್, ಏನ್ ಮಾಡ್ತಿದ್ದೀರಿ? ಮೇಡಮ್ ಇದು ಸರ್ ಸೌತೆ ಗಿಡ ಹಾಕಿದೀವಿ. ನಮ್ದು ಒಂದೂವರೆ ಎಕರೆ ಇದೆ ಜಮೀನು. ಸ್ವಲ್ಪ ಸೌತೆ ಗಿಡ ಇದೆ, ಇನ್ನೊಂದ್ ಸ್ವಲ್ಪ ಸೀಮೆ ಹುಲ್ಲಿದೆ, 4 ಹಸು ಇದೆ. ಸಾಕು ಸರ್, ನಮ್ಗೆ ರಾಗಿ ಬೆಳ್ಕೊಳ್ತೀವಿ. ಎಷ್ಟು ಬರುತ್ತೆ ಇನ್ಕಮ್ ಮಂತ್ಲಿ? ಸರ್ ಮಂತ್ಲಿ ನಮ್ಗೆ ಹಾಲಲ್ಲೇನೆ ನಮ್ಗೆ ಮಂತ್ಲಿ ಒಂದ್ 40,000 ರೂಪಾಯಿ ಸಿಗುತ್ತೆ. 20,000 ರೂಪಾಯಿ ಹಸು ಖರ್ಚಿಗೆ ಹೋಗ್ಲಿ, 20,000 ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ. ಸಾಕು ನಮ್ಗೆ ನೆಮ್ಮದಿ ಜೀವನ ಅದು. ಅದ್ರ ಜೊತೆಗೆ ಎಲ್ಲಾ ತರ ಚಿಲ್ಲರೆ ಬೆಳೆಗಳು ಬೆಳಿತಾ ಇದೀವಿ. ತರ ತರಕಾರಿಗಳು ನೋಡಿ, ನಿಮ್ ಎದುರಿಗೆ ಇದೆ. ಈ ತರ ಹಣ್ಣುಗಳು ಗಿಡಗಳಿಂದ ಇದೆಲ್ಲ ನಮ್ದೇನೆ ನೋಡಿ. ಇದೆಲ್ಲ ಇದು ಸೀಪೆಕಾಯಿ. ಇದು ಶುಗರ್ಗೆ ಎಷ್ಟು ಒಳ್ಳೇದು ಅಂತ, ಎಷ್ಟು ಬೇಡಿಕೆ ಇದೆ ಅಂತ. ಇದರಿಂದ ಗಿಡ ಸೊಪ್ಪಿಂದ ಕೂಡ, ಹಣ್ಣಿಂದ ಕೂಡ ಯೂಸ್ ಮಾಡ್ತೀವಿ ಇದನ್ನ. ಜೊತೆಗೆ ನೋಡಿ, ಇಲ್ಲಿ ಒಂದು ದಾಳಿಂಬೆ ಇದೆ, ಆ ಗಿಡ ಕೂಡ ಇದೆ. ಕರಿಬೇವು, ಪ್ರತಿಯೊಂದು ನಾವು ಗಿಡಗಳು ಮನೆ ಹತ್ರನೇ ಸರ್. ನೋಡಿ ಸರ್, ಇದೆಲ್ಲ ಕರಿಬೇವು. ಮತ್ತೆ ಇದ್ರಲ್ಲಿ ಜೊತೆಗೆಲ್ಲ ನೋಡಿ, ದಾಳಿಂಬೆ ಇಲ್ಲೇ ಇದೆ ಪಕ್ಕದಲ್ಲಿ. ಅಲ್ಲಿ ಕುಂಬಳು ಗಿಡಗಳು ಹಾಕೊಂಡಿದೀವಿ, ತರಕಾರಿ ಗಿಡಗಳು. ಎಷ್ಟು ದಿನದ ಶ್ರಮ ಇದು ಸರ್? ಇದು ನಾವು ವರ್ಷ ಪೂರ್ತಿ ಅದ್ ಹಾಕ್ತಾ ಇರ್ತೀವಿ. ತಿಂಗಳಿಗೆ 2 ತಿಂಗಳಿಗೆ ಒಂದೊಂದ್ ಬೆಳೆ ಹೋಗ್ತಾ ಇದೆ, ಖಾಲಿ ಆಗ್ತೀವಿ. ನೆಕ್ಸ್ಟ್ ಇನ್ನೊಂದ್ ಬೆಳೆ ಹಾಕೋತೀವಿ. ಹಿಂಗೆ ಇದು ವರ್ಷದಲ್ಲಿ ಇಲ್ಲ 4 ಬೆಳೆ ಆಗುತ್ತೆ ಸರ್. ಇದು ಈ ಮರಗಳೆಲ್ಲ ಪರ್ಮನೆಂಟ್ ಇರೋವಂಥವು. ಇವನ್ನ ಈ ತರದೆಲ್ಲ ಕಡ್ಸಾಕಿ ನೋಡಿ. ತೆಂಗಿನ ಮರ ಇವಾಗ ಎಷ್ಟು ಫಲ ಬಿಡ್ತಿದೆ ನಮ್ಗೆ. ಇದ್ರಲ್ಲೇ ಜೀವನ. ನಾವ್ ಒಂದ್ ತೆಂಗಿನಕಾಯಿ ತಗೋಬೇಕಂದ್ರೆ ಸರ್, ಇವತ್ತು ಕೆಜಿ 60 ರಿಂದ 70 ರೂಪಾಯಿ ಇದೆ. ನಾವು ಮರದಲ್ಲಿ ಬೇಕು ಅಂದ್ರೆ ಯಾರೇ ಬೇಕು ಅಂದ್ರೆ ಎಳ್ನೀರ್ ಹೋಗಿ ಕುಡಿತೀವಿ, ಮರದಲ್ಲಿ ಹೋಗಿ ಕಾಯಿ ಕೀಳ್ತೀವಿ. ಅದೇ ಸಿಟಿಲಿ ಇದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ಇದೆಲ್ಲ ಕಳ್ಕೊಂಡ್ಮೇಲೆ ನಾವ್ ಎಲ್ಲಿಂದ ತರೋಣ? ಹೌದು ಅಲ್ವಾ? ನಾವ್ ಏನೇ ಆದ್ರೂ ಸರ್ ಭೂಮಿ ಮಾತ್ರ ಕೊಡಲ್ಲ. ಜೊತೆಗೆ ಇಲ್ಲಿ ಎಷ್ಟೊಂದು ಅಕ್ಕಿ ಪಕ್ಷಿಗಳು ಸರ್. ಬೆಳಗ್ಗೆ ಆಯ್ತು ಅಂದ್ರೆ ನವಿಲ್ಗಳು, ಸಾವಿರಾರು ನವಿಲೆ ಸರ್. ನಮ್ಗೇನೋ ದುಡ್ಡು ಕೊಡ್ತಾರೆ ಅಂತ ಅನ್ಕೊಳ್ಳೋಣ, ಅವುಗಳ ಕತೆ ಎಲ್ಲ ಏನ್ ಸರ್? ಎಲ್ಲಾ ಕಡೆನೂ ಪ್ರಾಣಿ ಉಳಿಸ್ಬೇಕು, ಅರಣ್ಯ ಬೆಳೆಸ್ಬೇಕು, ಮರ ಉಳಿಸ್ಬೇಕು, ಪರಿಸರ ಅಂತ ದೊಡ್ಡದಾಗಿ ಹೇಳ್ತಾರೆ. ಇಂಥ ಪರಿಸರ ಹಾಳು ಮಾಡಿದ್ಮೇಲೆ ಆ ಪ್ರಾಣಿ ಪಕ್ಷಿಗಳ ಏನ್ ಕಟ್ಕೊಡ್ತೀರಾ? ನಾವೇನೋ ದುಡ್ಡು ತಗೊಂಡು ಎಲ್ಲ ಬದುಕ್ತಿವಿ, ಆಯ್ತು ಬದುಕ್ಬಿಡ್ತೀವಿ ಅಂತಾನೆ ಅನ್ಕೊಳ್ಳೋಣ. ಅವ್ ಎಲ್ಲಿಗೆ ಹೋಗ್ತವೆ? ಅದನ್ನೆಲ್ಲ ಹಾಳು ಮಾಡಕ್ ನಿಂತಿದೆಯಲ್ಲ ಈ ಸರ್ಕಾರ. ಇಲ್ಲಿ ಅವರೇ ಹೇಳ್ತಿದ್ದಾರೆ ಬರಡು ಭೂಮಿ ಅಂತ. ಈ ಬರಡು ಭೂಮಿಲಿ ಹೆಂಗ್ ಸರ್ ಬರುತ್ತೆ ಇದೆಲ್ಲ? ಇದೇನಾದ್ರು ಇವಾಗ ತಂದ್ಬಿಟ್ಟು ನಾವು ನೆಟ್ಕೊಂಡ್ಬಿಟ್ಟು ತೋರ್ಸಕ್ಕಾಗತ್ತಾ? ನೋಡಿ, ನಮ್ ಮರದಲ್ಲಿ ಬಂದಿದೆ, ಕಾಯಿ ಬಂದಿದೆ, ಹಣ್ಣು ಬಂದಿದೆ ಅಂತ. ಎಷ್ಟು ವರ್ಷದಿದೆ? ಈಗ ಮಾಧ್ಯಮಕ್ಕೆ ನಾವ್ ಯಾವ್ದಾದ್ರು ಸುಳ್ಳು ಹೇಳಕ್ಕಾಗತ್ತಾ? ಕಣ್ಣು ಮುಚ್ಚಿ ನೀವ್ ಏನಾದ್ರು ಇದ್ರೂ ಕ್ರಿಯೇಟಿವಿಟಿ ಮಾಡಿ ತೋರ್ಸಕ್ಕಾಗತ್ತಾ ಜಮೀನಲ್ಲಿ ಬೆಳೆದಿರೋಂಥ ಬೆಳೆನ? ದಯವಿಟ್ಟು ಇದರಿಂದ ನಮ್ಮನ್ನು ಉಳಿಸ್ಕೊಡಿ. ಜೊತೆಗೆ ಏನಂದ್ರೆ, ನಮ್ ಹೆಣ್ಮಕ್ಳು ನಮ್ ಕಡೆ ಎಲ್ಲಾದ್ರೂ ಅಷ್ಟೇ ಸರ್. ಬೇರೆ ಕಡೆ ಫ್ಯಾಕ್ಟ್ರಿಗಳಿದೆ, ಇಂಡಸ್ಟ್ರಿಯಲ್ ಸುತ್ತಮುತ್ತ ನಾವು ಹೋಗಕ್ ಇಷ್ಟಪಡಲ್ಲ. ಯಾಕಂದ್ರೆ ಅವ್ರ ಹತ್ರ 10,000 15,000 ಹೋಗಿ ಕೈ ಚಾಚ್ಕೊಂಡು ಅವ್ರು ಹೇಳ್ದಂಗೆಲ್ಲ ನಾವು ಕೇಳ್ಕೊಂಡು ಮಾಡಕ್ಕಾಗಲ್ಲ ಸರ್. ಈಗ ನೋಡಿ, ಇಷ್ಟೊತ್ತು ತನಕ ಕೆಲಸ ಮಾಡ್ತೀವಿ, ಇಷ್ಟೊತ್ತು ಆದ್ಮೇಲೆ ಹೋಗ್ಬಿಟ್ಟು ಬಿಸಿಲಾಯ್ತು 11 ಗಂಟೆ 12 ಗಂಟೆ ಮನೇಲಿ ಹೋಗಿ ಮಲಗಿರ್ತೀವಿ. ನಮ್ಮನ್ನ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನಾವು ರಾಜ್ರ ತರ ಒಬ್ರು ಕೈ ಕೆಳಗಡೆ ಕೆಲಸ ಮಾಡದೇ ಇರೋಂಥ ರಾಜ್ರ ತರ ಬದುಕ್ತಿದೀವಿ ಸರ್. ಎಲ್ಲ ಹೆಣ್ಮಕ್ಳು ಅಷ್ಟೇನೆ. ಅಲ್ಲ 10-12 ರೂಪಾಯಿ ಕೊಡೋ ಸ್ಯಾಲ್ರಿಗೆ ನಾವು ಹೋಗೋದ್ ಬೇಡ, ನಮ್ಗೆ ಸಾಕು. ಕೋಳಿಗಳಿದೆ, ಮೇಕೆಗಳಿದೆ, ಎಲ್ಲ ಪ್ರತಿಯೊಂದು ಸಾಕೊಂಡಿದೀವಿ. ಇದಕ್ಕಿಂತ ಬಿಸ್ನೆಸ್ ಇನ್ನೇನ್ ಬೇಕು ಸರ್ ನಮ್ಗೆ? ಯಾರೋ ಮಾತು ಕೇಳ್ಕೊಂಡು ನಾವ್ ಈಗ್ಲೂ ಮುಖ್ಯಮಂತ್ರಿಗೆ ಮನವಿ ಮಾಡ್ತೀವಿ. ಯಾರೋ ಮಾತು ಕಟ್ಕೊಂಡು 4 ಜನ ಅಲ್ಲಿ ಏನು ಇಲ್ಲ, ಎಲ್ಲ ಕೊಡಕ್ ರೆಡಿ ಇದಾರೆ. ಎಲ್ಲಿ ಕೊಡ್ತಾರೆ ಸರ್? ಕೊಟ್ಬಿಟ್ಟು ಎಲ್ಲಿಗೆ ಹೋಗೋಣ ನಾವು? ನಾವ್ ಇದನ್ ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ ಅಂದಾಗ, ನನ್ಗೆ ಇವಾಗ ಹೋಗ್ಬಿಟ್ಟು, ಈಗ ನಾನು ಓದಿರೋ ಬರೀ SLC ಓದಿದೀನಿ. SSLC ತಗೊಂಡೋಗ್ಬಿಟ್ಟು ನೀವು ಯಾವ್ದಾರ ಒಂದು ದೊಡ್ಡ ಆಫೀಸಲ್ಲಿ ಕೆಲಸ ಕೊಡಕ್ಕಾಯ್ತದ? ನನ್ಗೇನ್ ಕೆಲಸ ಕೊಡ್ತೀರಾ ಹೇಳಿ? ಯಾವ್ದಾರು ಹೌಸ್ ಕೀಪಿಂಗ್ ಅಲ್ಲಿ ಕೊಡ್ತೀರಾ? ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಬೆಸ್ಟ್, ನನಗೆ ನನ್ನ ಮನೇಲಿ ಕುತ್ಕೊಂಡು ನನ್ನ ಉದ್ಯೋಗ ಮಾಡೋದು ಬೆಸ್ಟ್? ನಿರುದ್ಯೋಗ ಅಂತ ನೀವೇ ಹೇಳ್ತಿದ್ರಿ. ಉದ್ಯೋಗ ಸಮಸ್ಯೆ ಇಲ್ಲ, ಎಲ್ಲಾ ಕಡೆನೂ ಅದು ನಿರುದ್ಯೋಗ ಇದೆ. ಇವಾಗ ಅವ್ರಿಗೆ ನೀವು ಕೆಲಸ ಕೊಡಕ್ ಹೋಗ್ತಿಲ್ಲ, ನಮ್ಗೇನ್ ಕೆಲಸ ಕೊಡ್ತೀರಾ ನೀವು? ಇಲ್ಲಿ ನಮ್ಮ ಅತ್ತೆ ಇರಲ್ಲ, ವಯಸ್ಸರು, ಈಗ ಅವ್ರಿಗೆ 70 ವರ್ಷ ಆಗಿದೆ. ಅವ್ರಿಗೆ ಏನ್ ಸಾಕದ್ ನಾನು? ಕೊಡೋ 10,000 12,000 ನನ್ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಅವ್ರನ್ನೆಲ್ಲ ಹೆಂಗ್ ಜೀವನ ಮಾಡ್ತೀನಿ? ಈಗ ನೋಡಿ, ಅಲ್ಲಿ ಹೂವಿನ ಗಿಡ ಹಾಕಿದೀನಿ. ಡೈಲಿ ಇಲ್ಲ ಅಂದ್ರೆ ನಾನು 100 ರೂಪಾಯಿ ಸಂಪಾದನೆ ಬರೀ ಹೂವದಲ್ಲಿ ಕಟ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀನಿ, ಪಕ್ಕದ ಮನೆಯವ್ರಿಗೆ. ಯಾರಾದ್ರೂ ಹೂವು ತಗೊಳ್ಳೋರಿ 100 ರೂಪಾಯಿ ತಗೊಂಡ್ರೆ ನಂಗೆ ತರಕಾರಿ ಆಗುತ್ತೆ ಸರ್, ಮನೇಲಿ ತರಕಾರಿ ಬರುತ್ತೆ. ನಾನು ಆತರ ಎಲ್ಲ ಜೀವನ ಮಾಡ್ತಿದೀವಿ. ನಾವ್ ಇದೆಲ್ಲ ಬಿಟ್ಬಿಟ್ಟು ಯಾಕೆ ಒಬ್ರು ಕೈ ಕೆಳಗಡೆ ಹೋಗ್ಬೇಕು? ಇಲ್ಲಿರೋ ಪ್ರತಿಯೊಬ್ರು ಹೆಣ್ಮಕ್ಳು ಇಷ್ಟೇ ಸರ್. ಎಲ್ಲರೂ ಕೂಡ ಯಾರು ಒಬ್ರು ಕೆಳಗಡೆ ಕೆಲಸ ಮಾಡಬಾರ್ದು. ಎಲ್ಲ ಸ್ವಯಂ ಉದ್ಯೋಗ, ಅವ್ರವ್ರೇ ಆರ್ಥಿಕವಾಗಿ ಮುಂದಿದ್ದಾರೆ. ಒಬ್ರೊಬ್ರು ನಾವೇ ಕಡಿಮೆ ಹೇಳ್ಬೇಕು ಅಂದ್ರೆ ಎಲ್ರು ಅಷ್ಟೇ 4 ರಿಂದ 5 ಹಸು 10 ಹಸು ಕಟ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಇವತ್ತು 15 ದಿನಕ್ಕೊಂದ್ಸರಿ ಹಾಲಿನ ಕಂತು ಬರುತ್ತೆ. ಒಂದ್ ತಿಂಗಳದ್ದು ಬರೋದು 15 ದಿನ ಖರ್ಚಿಗಾಗುತ್ತೆ, ಇನ್ನೊಂದ್ ದಿನದ್ದು ಇನ್ನು 15 ದಿನದ್ದು ಹಸುಗಳಿಗಾಗುತ್ತೆ ಅಂತ ನಾವು ಲೆಕ್ಕ ಮಾಡ್ಕೋತೀವಿ. ಪ್ರೋತ್ಸಾಹಧನ ಎಲ್ಲ ಅವರೇ ಕೊಡ್ತಿದ್ದಾರೆ. ಯಾರು ಇವಾಗ KMF ಅಲ್ಲಿ ಯಾರಿದಾರೋ ಅಧ್ಯಕ್ಷಗಳು, ಅವರೇ ಈ ಭಾಗದಲ್ಲಿ ನಾವು 6.5 ರಿಂದ 7 ಲಕ್ಷ ತನಕ ಲೀಟರ್ ಹಾಲು ಹೋಗ್ತಿದೆ ಸರ್ ಒಂದು ತಿಂಗಳಿಗೆ ಇಲ್ಲಿಂದ. 2 ಪಂಚಾಯತಿಂದ ಮಾತ್ರ. ಇದು ಎಲ್ಲಿಂದ ಬರುತ್ತೆ ಸರ್? ಇದು ಹಸುಕರಿಂದ ಬರ್ತಲ್ಲ. ಇವತ್ತು 60,000ಕ್ಕಿಂತ ಹೆಚ್ಚು ಹಸುಗಳಿದೆ. ಈ ಹಸುಗಳನ್ನೆಲ್ಲ ಏನ್ ಮಾಡ್ತೀರಾ? ನಾನು ಇನ್ನೊಂದು ಕೇಳ್ಕೊತೀನಿ. ಈಗ ನಮ್ಗೆಲ್ಲ ಬೆಲೆ ಕಟ್ತಂಗೆ ನೀವು ನಮ್ಮಲ್ಲಿರೋ ಮನೇಲಿರೋ ಹಸು, ಕುರಿ, ಕೋಳಿ, ಮೇಕೆ, ಮತ್ತೆ ನಾವು ಇಟ್ಕೊಂಡಿದೀವಲ್ಲ, ಈಗ ರೈತರು ನಾವೇನೇನು ಬಳಸೋದಕ್ಕೆ ಕುಡ್ಲು, ಆರೆ, ಪಿಕಾಸಿ, ಸಂಖ್ಯೆ ಎಲ್ಲ ಇದೆ, ಅದಕ್ಕೆ ಎಲ್ಲ ದುಡ್ಡು ಕಟ್ಬಿಟ್ಟು ಎಲ್ಲ ತಗೊಂಡೋಗ್ಬಿಡಿ.
ಈಗ ಹೊಲ ತಗೊಂಡ್ಮೇಲೆ ಜಮೀನ್ ತಗೊಂಡ್ಮೇಲೆ ಕಿತ್ಕೊಳಕ್ ನಿಂತಿದ್ರಲ್ಲ ಅದ್ ಕಿತ್ಕೊಂಡ್ಮೇಲೆ ನಾವು ಅದನ್ನೆಲ್ಲ ಇಟ್ಕೊಂಡು ಏನ್ ಮಾಡೋಣ ಅಲ್ವಾ? ಅದನ್ನು ತಗೊಂಡ್ಬಿಡ್ಲಿ ಎಲ್ಲ ತಗೊಂಡ್ಬೇಕಾದ್ರೆ ನಮ್ಮನ್ನು ಸಾಯಿಸ್ಬಿಟ್ಟು ನಮ್ ಸಮಾಧಿ ಮೇಲೆನೆ ಅವರು ಸಾಮ್ರಾಜ್ಯ ಕಟ್ಕೊಳ್ಳಿ. ನಮ್ಗೆ ಅಷ್ಟು ಬೇಜಾರಾಗಿದೆ ಸರ್. ಯಾಕಂದ್ರೆ ಹೆಣ್ಮಕ್ಳು ಎಷ್ಟು ಶಾಪ್ ಆಗ್ತಿದ್ದಾರೆ ಅಂದ್ರೆ ನಾವು ಅಂದ್ಕೊಂಡಿದ್ವಿ, ಆಸೆ ಪಟ್ವಿ, ಮುಖ್ಯಮಂತ್ರಿಯವರಾಗಿದ್ದಾರೆ ಈ ಸರಿ ನಮ್ಮ ಭಾಗದಲ್ಲಿ, ಅದು 5ನೇವರು ನಮ್ಮ ಜಿಲ್ಲೆಯಿಂದ ಆಗಿರೋದು. ಒಂದು ಏನು ಪಂಚಭೂತದ ತರ ಏನೋ ಒಂದು ಕೆಲಸ ಮಾಡ್ತಾರೆ ನಮ್ಗೆ, ಜನಗಳಿಗೆ ಅದೊಂದು ವಿಶ್ವಾಸ ಇತ್ತು ನಮ್ಗೆ ಈ ಭೂಮಿ ಎಲ್ಲ ಉಳಿಸ್ಕೊಡ್ತಾರೆ ಅಂತ. ಆದ್ರೆ ಇವತ್ತು ಅವರು ಕನಕಪುರದಲ್ಲಿ ಉಳ್ಕೊಳ್ಳಿ, ನೀವು ಯಾರು ಗಾರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕೂಲಿ ಕೆಲ್ಸಕ್ಕೆ ಹೋಗ್ಬೇಡಿ ಅಂತಾರೆ. ಕನಕಪುರದ ರೈತರು ನಾವು ರೈತರಲ್ವಾ? ನಮ್ಮಲ್ಲೇ ಯಾಕೆ ಈ ತರ ತಂದಿಕ್ತಾ ಇದೀರಾ? ರೈತರು ಅಂದ್ರೆ ಅವರು ಬೆಳೆಯೋದು ಬೆಳೆನೆ, ನಾವು ಬೆಳೆಯೋದು ಬೆಳೆನೆ. ನಾವು ಬೆಳೆದಿರೋ ತಿಂದ್ರು ಅನ್ನನೇ, ಅವ್ರು ಬೆಳೆದಿರೋ ತಿಂದ್ರು ಅನ್ನನೇ. ಅದೇ ಅನ್ನ ನೀವು ತಿಂತಿದ್ರಂದಾಗ ಆ ರೈತರು ಈ ರೈತರು ಅಂತ ಯಾಕೆ ಡಿವೈಡ್ ಮಾಡ್ತೀರಾ ನೀವು? ನಮ್ಗೆ ಕಷ್ಟ ಬಂದಾಗ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ನಮ್ ಕಷ್ಟದಾಗ ಅವ್ರು ಮಾಡ್ತಾರೆ. ಇವತ್ತು ಬೆಂಗಳೂರಿಗೆ ನಮ್ಮಲ್ಲಿರೋ ತರಕಾರಿನೇ ಆಗ್ಲಿ, ಪ್ರತಿಯೊಂದು ಹಾಲೇ ಆಗ್ಲಿ, ಎಲ್ಲ ನಾವು ಇಲ್ಲ ಏನ್ ಸಪ್ಲೈ ಕೊಡ್ತೀವೋ, ಒಂದ್ 15 ದಿನ ಪ್ರತಿಯೊಬ್ಬ ರೈತರು ಎಲ್ಲ ಒಂದಾಗಿ ನಾವು ನಿಲ್ಸ್ಬಿಟ್ರೆ ನೀವೇನ್ ಮಾಡ್ತೀರಾ? ನೀವು ಟೌನ್ಶಿಪ್ ಇಟ್ಕೊಂಡಿದ್ದೀರಾ, ಮಾಡ್ತೀರಲ್ಲ. ಟೌನ್ಶಿಪ್ ಅಲ್ಲಿ ನಾವು ಕಳಿಸ್ಲಿಲ್ಲ ಅಂದ್ಮೇಲೆ ತಿನ್ನಕ್ ಏನ್ ಮಾಡ್ತೀರಾ? ಹಂಗಾದ್ರೆ ಟೌನ್ಶಿಪ್ ತಗೊಂಡ್ ತಿಂತೀರಾ ಏನಾದ್ರು? ಇಲ್ಲ ನೀವು ಕೂಡ 2 ಕೋಟಿ ತಗೊಂಡ್ ತಿನ್ನಕ್ಕಾಗತ್ತಾ ನಾವು? ಏನಕ್ಕೆ ಸರ್ ಇದ್ ಬೇಕು? ಇಲ್ಲ ನಾವ್ ಯಾರಾದ್ರೂ ನಮ್ಗೆ ಟೌನ್ಶಿಪ್ ಬೇಕು ಅಂತ ಕೇಳಿದೀವ ಜನಗಳು? ಇವಾಗ ಏನ್ ಹೇಳ್ತೀರಾ, 80% ಬೇಕು ಅಂತ ಹೇಳ್ತಿದ್ರಲ್ಲ, ಆಗೋಗ್ಬಿಟ್ಟಿದೆ ಅಂತ ಅವರೇ ಹೇಳ್ತಿದಾರೆ. ನಮ್ಗೇನೋ ಗೊತ್ತಿಲ್ಲ. ಬಟ್ 80% ಬೇಕು ಅನ್ನೋರ್ನ ತಗೊಳ್ಳಿ, ನಾವ್ ಬೇಡ ಅಂತ ಹೇಳ್ತಿಲ್ಲ. ನಾವ್ ಏನ್ ಕೊಡಲ್ಲ ಅಂತ 20% ಅಂತ ಅವ್ರು ತೋರಿಸ್ತಿದಾರಲ್ಲ, ಅವ್ರನ್ನ ಬಿಟ್ಬಿಡ್ಲಿ. ನಾವ್ ಹೆಂಗ ಒಂದ್ ಕಡೆ ಸಾಕು, ನಾವ್ 20% ಜೀವನ ಮಾಡ್ತೀವಿ. ಇವ್ರು 80% ಯಾರು ಕೊಡಕ್ ನಿಂತ್ಕೊಂಡ್ಬಿಟ್ಟಿದಾರೆ, ಅವ್ರ ಪಾಣಿ ಯಾರು ಕೊಟ್ಟಿದಾರೆ ಅವ್ರು ಇಸ್ಕೊಳ್ಳಿ. ನಾವ್ ಯಾರು ಕೊಟ್ಟಿಲ್ಲ, ನಮ್ ಬಡ ರೈತರುಗಳನ್ನ ಬಿಟ್ಬಿಡ್ಲಿ. ಸರ್ ನನ್ ಮೇಲೆ 3 ಕೇಸ್ ಹಾಕಿದ್ದಾರೆ. ಅಂದ್ರೆ ನಮ್ಗೆ ನಾವು ಸ್ವತಂತ್ರವಾಗಿ ಕೇಳೋ ಸ್ವತಂತ್ರನೂ ಇಲ್ಲ. ಅಂದ್ರೆ ನಮ್ಗೆ ನಮ್ ಭೂಮಿನ ನಮ್ಗೆ ಉಳಿಸ್ಕೊಡಿ ಅನ್ನೋದು ನಮ್ಮಕ್ಕೂ ನಮ್ ಭೂಮಿ ಅಂತ ಹೇಳಂಗಿಲ್ಲ. ಈಗ ನಮ್ ಭೂಮಿ ಅವ್ರ ಹಕ್ಕಾಗ್ಬಿಟ್ಟಿದೆ. ಇದು ನಮ್ಮ ಹಕ್ಕಾಗಿದ್ರೆ ನಮ್ ಜನಗಳಿಗೆ ಸ್ಪಂದಿಸ್ತಾ ಇದ್ರು. ಇವತ್ತು ಯಾವ್ದೇ ಒಂದು ಗ್ರಾಮ ಸಭೆ ಮಾಡಿಲ್ಲ ಸರ್. ರೈತರ ಹತ್ರ ನಿಮ್ಗೆ ಒಪ್ಪಿಗೆ ಇದೆಯಾ, ಬೇಕಾ ಬೇಡವಾ ಅಂತ. ಇನ್ ಯಾವ ರೀತಿ ಸರ್ಕಾರ ನಡ್ಕೋತಿದೆ ಸರ್ ಇದು? ಇದನ್ನ ಕೇಳಕ್ಕೆ ನಮ್ಗೆ ಅಕ್ಕಿಲ್ವಂತೆ. ಅಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ದು ರೋಡಲ್ಲಿ ಸೈಡ್ ಅಲ್ಲಿ ಕೂತಿದೀವಿ ಸರ್. ಅದಕ್ಕೂ ಒಂದು ಟೆಂಟ್ ಕೂಡ ಕೊಟ್ಟಿಲ್ಲ. ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದಕ್ಕೆ ಅದಕ್ಕೊಂದು 3 FIR ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಎದುರಿಸೋದು ಅಂದ್ರೆ ಮುಂದೆ ಬರ್ಬಾರ್ದು. ಹೆಣ್ಮಕ್ಳು ಮುಂದೆ ಬಂದ್ರೆ ಇವ್ ಒಂದ್ಸರಿ ಕೇಸ್ ಹಾಕ್ಬಿಟ್ರೆ ಹಿಂದೆ ಹೋಗ್ತಾರೆ, ಬರಲ್ಲ ಮನೆಯಿಂದ ಅಂತ. ಸರ್ ಆ ಕಾಲ ಹೊಟ್ಟೋಯ್ತು. ನಾವೇನ್ ತಪ್ಪು ಮಾಡಿಲ್ಲ, ಕೊಲೆ ಮಾಡಿದೀವಾ, ಮರ್ಡರ್ ಮಾಡಿದ್ವಿ, ಏನಾದ್ರು ಒಂದು ತೊಂದರೆ ಮಾಡಿದೀವಾ? ಎದ್ರುಕೊಳಕ್ಕೆ ನಾವ್ ಯಾಕೆ ಎದ್ರುಕೋಬೇಕು? ನಾವ್ ಎಲ್ಲಿ ತನಕಾಗ್ಲಿ ಹೋರಾಟ ಮಾಡ್ತೀವಿ, ಈ ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಮ್ ನಿಲ್ಸೋ ತನಕನೂ ಬಿಡಲ್ಲ. ನಮ್ ಭೂಮಿ ಉಳ್ಕೋಬೇಕು, ಇಲ್ಲ ನಾವ್ ಸಾಯ್ಬೇಕು. ಎರಡಲ್ಲೊಂದು ಆಗೋವರ್ಗುನು ನಾವ್ ಪ್ರತಿಭಟನೆ ಅಂತೂ ಯಾರ ಕಡೆಯಿಂದ ನೀವು ಎಷ್ಟು FIR ಹಾಕಿದ್ರು ನಾವ್ ಬಗ್ಗಲ್ಲ. ನಾವ್ ಮಾಡೇ ಮಾಡ್ತೀವಿ. ನಮ್ ಭೂಮಿನ ಉಳಿಯೋ ತನಕ ನಾವ್ ಈ ಹೋರಾಟ ಅಂತೂ ಎಲ್ಲರೂ ಸರಿ, ನಾನೊಬ್ಳೇ ಅಲ್ಲ, ನಮ್ಮ ಈ ಭಾಗದ ಹೆಣ್ಮಕ್ಳೆಲ್ಲ ಒಂದಾಗಿದ್ದೀವಿ. ಯಾರಿಗೇನೇ ಕಷ್ಟ ಆದ್ರೂ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಚೆನ್ನಾಗಿದೆ. ನಾವ್ ಯಾವ್ದೇ ರೀತಿ ಯಾರು ಏನೇ ಬಂದು ಕಷ್ಟ ಕೊಟ್ರು ಈ ಭೂಮಿ ಮಾತ್ರ ಬಿಟ್ಕೊಡಲ್ಲ ಸರ್. ಓಕೆ ವೀಕ್ಷಕರು, ಈಗ ಸಮಯ 11 ಗಂಟೆ ಆಗ್ತಾ ಇದೆ. ಬೆಳಿಗ್ಗೆ 4:15ಇಂದನೇ ನಮ್ಮ ದಿನಚರಿ ಆರಂಭ ಆಯಿತು. ಇವತ್ತು ರೈತರ ಜೊತೆ ಎಲ್ಲಾ ಕಡೆಗಳಲ್ಲೂ ಅಡ್ಡಾಡ್ತಾ ಇದೀವಿ. ಎಲ್ಲರದ್ದು ಆಕ್ರೋಶ ಇದೆ. ಇಷ್ಟೆಲ್ಲ ಆಕ್ರೋಶ ಅದ್ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸಮೃದ್ಧ ಭೂಮಿಯನ್ನ ಕಿತ್ಕೊಂಡು ಅದೇನು ಸಾಧಿಸೋದಕ್ಕೆ ಹೊರಟಿದ್ದಾರೆ ಇವರು ಅನ್ನೋದು ಯಕ್ಷ ಪ್ರಶ್ನೆ.